ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಮುನ್ನಡೆ. ಮೊದಲ ಸುತ್ತಿನ ಮತ ಎಣಿಕೆ ಮುಗಿದಿದೆ. ಜಗದೀಶ್ ಶೆಟ್ಟರ್ ಮುಂದಿದ್ದಾರೆ. ಆ ಕಡೆ ಗಾಂಧಿನಗರದಲ್ಲಿ ಗುಜರಾತ್. ನಾವು ನೇರವಾಗಿ ಬೆಳಗಾವಿಯಿಂದ ಗುಜರಾತ್ಗೆ ಹೋಗ್ಬಿಡ್ತೀವಿ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆ, ಅಲ್ಲಿಂದ ನೇರವಾಗಿ ಗುಜರಾತ್ನ ಗಾಂಧಿನಗರದಲ್ಲಿ 1 ಲಕ್ಷ ಹತ್ತತ್ರ ಮುನ್ನಡೆ ಅಂತೇನೋ ಬರ್ತಾ ಇದೆ. ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನು ಕಾಯ್ದುಕೊಂಡಿರುವ ಬ್ರೇಕಿಂಗ್ ಅನ್ನು ನಾವು ನೋಡ್ತಾ ಇದ್ದೀವಿ. ಟೋಟಲ್ 473 ಕ್ಷೇತ್ರಗಳ ಟಾಪ್ ಟ್ಯಾಲಿ ನೋಡಿ. ಮೇಲ್ಗಡೆ ಮೋದಿ ಅವರ ಫೋಟೋ, ಅದ್ರ ಪಕ್ಕದಲ್ಲಿ 311 ಕಾಣ್ತಾ ಇದೆಯಲ್ಲ, ಅದು NDA. ಇನ್ನೊಂದು ಇಷ್ಟು ಜನ ಲೀಡರ್ಸ್, ಅದ್ರ ಮುಂದ್ಗಡೆ 147 ಕಾಣ್ತಾ ಇದೆಯಲ್ಲ, ಅದು INDIA. ಯಾರು ನಾಯಕ ಅಂತ ಹಾಕ್ಬೇಕಾದ್ರೆ ರಾತ್ರಿ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ವಿ ನಾವು. ಅದಕ್ಕೆ ಎಲ್ರದ್ದು ಸೇರಿ ಹಾಕ್ಬಿಟ್ಟಿದ್ವಿ. ಕಾಣಿಸುತ್ತೋ ಕಾಣಿಸಲ್ಲೋ ಗೊತ್ತಿಲ್ಲ, ಎಲ್ರದ್ದು ಹಾಕ್ಬಿಟ್ಟಿದ್ವಿ. ಸೊ ಅದರ್ಸ್ 15. ಉತ್ತರ ಕನ್ನಡದಲ್ಲಿ 19,000 ಮತಗಳ ಮುನ್ನಡೆಯನ್ನ ಪಡೆದ ಕಾಗೇರಿಯವರಿಗೆ ಬಹಳ ಅದ್ಭುತವಾದ ಮುನ್ನಡೆ. ಉತ್ತರ ಕನ್ನಡದಲ್ಲಿ 19,000 ಮತಗಳ ಮುನ್ನಡೆ ಪಡೆದ ಬಿಜೆಪಿ ಅಂತ ತೋರಿಸ್ಬಿಟ್ಟು ನೆಕ್ಸ್ಟ್ ನಮ್ಮವರು ಬಾಗಲಕೋಟೆಗೆ ಹೋಗ್ಬಿಟ್ಟಿದ್ದಾರೆ ಡೈರೆಕ್ಟ್. ಉತ್ತರ ಕನ್ನಡದ ಕ್ಯಾಂಡಿಡೇಟ್ ಹೆಸರು ಜೊತೆಗೆ ಒಂದು ಅಪ್ಡೇಟ್ ಮಾಡಿ ಕಾಗೇರಿಯವರು ಉತ್ತರ ಕನ್ನಡದಲ್ಲಿ 19,000 ಮತಗಳಿಂದ ಮುನ್ನಡೆ ಪಡೆದಿದ್ದಾರೆ. ಅದಾದ್ಮೇಲೆ ಮತ್ತೆ ಬಾಗಲಕೋಟೆಗೆ ಹೋಗೋಣ. ಅಲ್ಲಿಂದ ಉತ್ತರ ಕನ್ನಡದಿಂದ ಬಾಗಲಕೋಟೆ ಸ್ವಲ್ಪ ಡಿಸ್ಟೆನ್ಸ್ ದೂರ, ಅಷ್ಟು ಫಾಸ್ಟ್ ಆಗಿ ಹೋಗ್ಬಿಟ್ರೆ ಆಗಲ್ಲ. ಮತ್ತೆ ಅಲ್ಲಿಂದ ಮಂಡ್ಯಕ್ಕೆ ಬರ್ತೀರಾ. ಮಂಡ್ಯದಲ್ಲಿ 22,000 ಮತಗಳ ಅಂತರದಿಂದ HD ಕುಮಾರಸ್ವಾಮಿ ಅವರ ಮುನ್ನಡೆ. ಒಂದು 2 ಲೈನ್ ಹಾಕಿ, ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಮುನ್ನಡೆ ಅಂತಾದ್ರೆ ಯಾರು ಹಿನ್ನಡೆ ಅಂತ ಇನ್ನೊಂದು ಲೈನ್ ಹಾಕಿ. ಅವಾಗ ಜನಕ್ಕೆ ಒಂದ್ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. HD ಕುಮಾರಸ್ವಾಮಿ ಅವ್ರಿಗೆ 22,000 ಮತಗಳ ಮುನ್ನಡೆ ಅಂತಂದ್ರೆ ಸ್ಟಾರ್ ಚಂದ್ರು ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದಾರೆ ಅಂತ ಒಂದು ಲೈನ್ ಹಾಕಿ. ಹಾಗೆ ಉತ್ತರ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿದ್ರೆ ಅವ್ರ ಹೆಸರು ಕಾಗೇರಿ ಅನ್ನೋದನ್ನು ಹಾಕ್ಬಿಡಿ. ಅವಾಗ ಜನಕ್ಕೆ ಸ್ಪಷ್ಟವಾಗಿ ಒಂದು ಐಡಿಯಾ ಸಿಗುತ್ತೆ. ಈಗ ಟಾಪ್ ಟ್ಯಾಲಿ 473 ಆಲ್ರೆಡಿ ಅಪ್ಡೇಟ್ ಆಗ್ತಾ ಇದೆ. ಬಟ್ ನಮ್ಮ ಶ್ರೀನಿವಾಸ್ ವೈದ್ಯ ಅವರು ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ಈಗ ಬರ್ತಿರೋ ಹೊಸ ಅಪ್ಡೇಟ್ 482 ನೋಡಿ. ಈಗ ಅಪ್ಡೇಟ್ ಮಾಡ್ತಾರೆ. 482ರಲ್ಲಿ 317 ಮತ್ತು 150, 16 ಇತರೆ. ಈಗ ಬಂತು ನೋಡಿ ಟಾಪ್ ಟ್ಯಾಲಿಯಲ್ಲಿ. ನಾನು ಹೇಳಿದ ಮೇಲೆ ನೆನಪಾಯ್ತು ಶ್ರೀನಿವಾಸ್ ವೈದ್ಯ ಅವರಿಗೆ. ಆರಾಮಾಗಿ ಸುಸ್ತಾಗಿ ಕೂತ್ಬಿಟ್ಟಿದ್ರು. ಈಗ ಬಂತು ನೋಡಿ 482, NDA 317, INDIA 150 ಮತ್ತು ಅದರ್ಸ್ 16. ಅಂದ್ರೆ ಇದು ಈಗ ಹತ್ರ ಈ ಎಕ್ಸಿಟ್ ಪೋಲ್ ನ ರಿಸಲ್ಟ್ ಹತ್ರ ಬರ್ತಾ ಇರಂಗಿದೆ. ಆದ್ರೆ ಇದು ಆರಂಭಿಕ ಹಂತದ ವೇವ್ ಏನಿರುತ್ತೆ, ಈ ವೇವ್ ಹಿಂಗೆ ಇರಲ್ಲ. ಅಟ್ ದ ಸೇಮ್ ಟೈಮ್ ಫೇಸ್ಬುಕ್ ಅನ್ನು ನೋಡ್ತಾ ಇದ್ದವರು ದಯವಿಟ್ಟು ಸ್ಕ್ರೀನ್ ಶಾಟ್ ಗಳನ್ನ ತೆಗೆದು ಫೇಸ್ಬುಕ್ ನಲ್ಲಿ ಹಾಕಿ. ಆ ಕ್ಷಣದ ಅಪ್ಡೇಟ್ ಗಳು ಬರ್ತಾ ಇರುತ್ತೆ. ಜನಗಳಿಗೆ ನೋಡಕ್ ಕಾಯ್ತಾ ಇರ್ತಾರೆ. ವಿಡಿಯೋ ನೋಡಕ್ ಆಗಿದ್ರೆ ಫೋಟೋ ನೋಡ್ತಾರೆ. ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ಸ್ ಗಳ ಅಪ್ಡೇಟ್ ಅನ್ನ ನೀವು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ನಲ್ಲಿ ಅಪ್ಡೇಟ್ಸ್ ಕೂಡ ಬರ್ತಾ ಇರುತ್ತೆ ಅವಾಗ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಸಂಯುಕ್ತ ಪಾಟೀಲ್ಗೆ ಮುನ್ನಡೆ. ಸ್ವಲ್ಪ ದ್ವಂದ್ವ ಇತ್ತು ಆ ಕ್ಷೇತ್ರದಲ್ಲಿ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಬೇಕಿತ್ತು, ಹಂಗೆ ಹಿಂಗೆ ಅಂತ. 497 ಕ್ಷೇತ್ರಗಳ ಅಪ್ಡೇಟ್ ಬರ್ತಾ ಇದೆ 543ರಲ್ಲಿ. ಅದರಲ್ಲಿ 325 NDA. ಅಂದ್ರೆ ಆಸ್ ಪರ್ ಈಗ ಆರಂಭಿಕ ಹಂತದಲ್ಲಿ 272 ಮ್ಯಾಜಿಕ್ ನಂಬರ್ ಏನ್ ಬೇಕೋ ಅದನ್ನ ದಾಟಿ ಅದಕ್ಕಿಂತ ಒಂದು 54 ಕ್ಷೇತ್ರ ಜಾಸ್ತಿನೇ NDA ರೀಚ್ ಆಗ್ತಾ ಇದೆ. INDIA 155 ಮತ್ತು ಇತರೆ 17 ಅಂತಂದ್ರೆ ಇಲ್ಲಿ ಕೇರಳದ್ದೇ ಬಹುಪಾಲಿರುತ್ತೆ. UDF ಅಲ್ಲಿ ಹತ್ರ 10-12 ಸೀಟ್ ತಗೊಂಡ್ಬಿಡುತ್ತೆ. ಸೊ ಹಂಗಾಗಿ ಅಲ್ಲಿ ಇತರೆ ಜಾಸ್ತಿ ಬರ್ತಾ ಇದೆ. ಒಂದೊಂದು ನೀವು ನೋಡ್ತಾ ಹೋದ್ರೆ ಟಿವಿಲೊಂದು, ಇಲ್ಲೊಂದು, ಅಲ್ಲೊಂದು ಅಂತ ಕಾಣಿಸುತ್ತೆ. ಬಟ್ ಪ್ರತಿಯೊಂದು ಚಾನಲ್ ಸಹಿತ ಅದರದ್ದೇ ಆದ ಸೋರ್ಸ್ ನ ಆಧಾರದ ಮೇಲೆ ಮಾಡ್ತಾ ಇರುತ್ತೆ. ಕೆಲವು ಚಾನಲ್ ಇರ್ಲಿ ಅಂತ ಒಂದು 10 ಜಾಸ್ತಿ ಹಾಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕ್ ಜಾರಕಿಹೊಳಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಆ ಕ್ಷೇತ್ರದ ಹುಲಿ ಅನ್ಕೊಂಡಿದ್ರು. ಪ್ರಿಯಾಂಕ್ ಜಾರಕಿಹೊಳಿ ನಾನು ಪರವಾಗಿಲ್ಲ, ನಮ್ಮ ಅಪ್ಪನ ಮಗಳೇ ಆದ್ರೂ ನಾನು ನಿನಗೆ ಟಕ್ಕರ್ ಕೊಡ್ತೀನಿ ಅಂತ ಟಕ್ಕರ್ ಕೊಡೋಕೆ ನಿಂತಿದ್ದಾರೆ ಚಿಕ್ಕೋಡಿಯಲ್ಲಿ. ಅದೇ ಹೇಳಿದ್ದು, ಅನಿರೀಕ್ಷಿತ ಫಲಿತಾಂಶಗಳು ಕೆಲವು ಕಡೆಯಿಂದ ಬರುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಫಲಿತಾಂಶಗಳು ಬರ್ಬೋದು. 498 ಕ್ಷೇತ್ರಗಳ ಅಪ್ಡೇಟ್ ಬಂದಿದೆ. 325 ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾರೆ ಟ್ಯಾಲಿನ. 498 ಈಗ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ವೈದ್ಯ ಅವರು. 324 NDA, INDIA 157 ಮತ್ತು ಇತರೆ 17. ಇನ್ನು ನಿಮಗೆ ನಿಮ್ಮ ಸ್ಕ್ರೀನ್ ನ ಬಲಭಾಗದಲ್ಲಿ ಕರ್ನಾಟಕದಲ್ಲೂ 28 ಕ್ಷೇತ್ರಗಳಲ್ಲಿ 17 ಬಿಜೆಪಿ,
7 ಕಾಂಗ್ರೆಸ್ 2 JDS ಮುನ್ನಡೆಯನ್ನ ಕಾಯ್ದುಕೊಂಡ್ರೆ, ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವುದನ್ನ ತೋರಿಸ್ತಾ ಇದೆ. ಈ ಕ್ಷಣಕ್ಕೆ ನೀವು ನೋಡುತ್ತಿರುವುದೆಲ್ಲವೂ ಮುನ್ನಡೆಯನ್ನ ಕಾಯ್ದುಕೊಂಡ ಕ್ಷೇತ್ರಗಳು. ಈ ಕ್ಷಣದವರೆಗೆ ನೀವು ನೋಡುತ್ತಿರುವುದು ಮುನ್ನಡೆಯನ್ನ ಕಾಯ್ದುಕೊಂಡ ಕ್ಷೇತ್ರಗಳು. ಇಲ್ಲಿಯ ತನಕ ಯಾವುದು ಸಹಿತ ಎಕ್ಸಾಕ್ಟ್ ರಿಸಲ್ಟ್ಸ್ ಅಂತ ಅನೌನ್ಸ್ ಆಗಿಲ್ಲ. ಮೂವತ್ತು ಸಾವಿರ ಮತಗಳ ಮುನ್ನಡೆಯನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಕಾಯ್ದುಕೊಂಡಿದ್ದಾರೆ. 4ನೇ ಸುತ್ತಿನಲ್ಲೂ ಹಿನ್ನಡೆಯನ್ನ ನೋಡ್ತಾ ಇದ್ದಾರೆ DK ಸುರೇಶ್. ಬಂಡೆಗೆ ಈಗ ಡಾಕ್ಟರ್ ಇಂದ ಹಾರ್ಟ್ ಅಟ್ಯಾಕ್ ಆಗುವ ತರ ಫೀಲಿಂಗ್ ಬರ್ತಾ ಇರುತ್ತೆ ಈಗ. ಯಾಕಂತಂದ್ರೆ ಏನಿದು 30,000 ಏನೋ 1,000 2,000 ಬತ್ತದ್ ಬಿಡು, ನಂದೊಂದು ವಾರ್ಡ್ ಐತೆ ಅಲ್ಲಿ ನುಂಗ್ಕೊಂಡ್ಬಿಡ್ತೀನಿ ಅನ್ಬೋದು. ಇದಂಗ ಆಗ್ತಾ ಇಲ್ಲ. ಹಂತಕ್ಕೂ ಸಾವಿರ ಲೆಕ್ಕದಲ್ಲಿ ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಹೃದಯವಂತ ವರ್ಸಸ್ ಬಂಡೆ ಫೈಟ್ ಅಂತ ಹೇಳಲಾಗ್ತಾ ಇತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ 30,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಆಫೀಸು ಇದೇ ಕ್ಷೇತ್ರದಲ್ಲಿ ಇರೋದು. ಹಾಗಾಗಿ ನಮಗೂ ಸ್ವಲ್ಪ ಕ್ಯೂರಿಯಾಸಿಟಿ, ಪರ್ಸನಲ್ ಕ್ಯೂರಿಯಾಸಿಟಿ, ಯಾರು ಗೆಲ್ತಾರೆ ಅಂತ. ಸೊ ಮುನ್ನಡೆಯನ್ನ ಡಾಕ್ಟರ್ ಮಂಜುನಾಥ್ ಅವರು ಕಾಯ್ದುಕೊಳ್ತಾ ಇದ್ದಾರೆ. ಇನ್ನು ಟಾಪ್ ಟ್ಯಾಲಿಯಲ್ಲಿ ಈ ಕ್ಷಣದ ಅಪ್ಡೇಟ್ 495. ಬೀಟ್ ಪ್ಲಸ್ ಕರ್ನಾಟಕ.